ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಬ್ಲೌಸ್ ಕಟಿಂಗ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಎಲ್ಲರೂ ಕೇಳ್ತಿದ್ರಿ ಬ್ಲೌಸ್ ಕಟಿಂಗ್ ಮಾಡೋದನ್ನ ತೋರಿಸಿ ಅಂತ, ಅದಕ್ಕೆ ಅಂತ ತೋರ್ಸಕ್ಕಂತ ಬಂದಿದ್ದೀನಿ. ಕಟಿಂಗ್ ಮಾಡೋದಕ್ಕೆ ಅಂತೇಳಿ ಸ್ಕೇಲು, ಹಾಗೆ ಒಂದು ಕರು ಸ್ಕೇಲ್ ತೊಗೊಂಡಿದ್ದೀನಿ, ಸ್ಟ್ರೈಟ್ ಸ್ಕೇಲ್ ಒಂದು, ಹಾಗೆ ಒಂದು ಬಟ್ಟೆ ತೊಗೊಂಡಿದ್ದೀನಿ, ಹಾಗೆ ಒಂದು ಟೇಪು ಮತ್ತು ಸಿಸರ್ನ ತೊಗೊಂಡಿದ್ದೀನಿ. ಯಾರೆಲ್ಲ ಬೇಸಿಕಲಿ ಟೈಲರಿಂಗ್ನ ಕಲಿಬೇಕು ಅಂತ ಅನ್ಕೊತಾ ಇದ್ದೀರೋ ಸ್ಟಾರ್ಟಿಂಗಿಂದ, ಅಂಥವ್ರಿಗೋಸ್ಕರ ನಾನಿವತ್ತು ಟೈಲರಿಂಗ್ ಬೇಸಿಕ್ ಕ್ಲಾಸ್ ಅಂದರೆ ಬ್ಲೌಸ್ನ ಕಟ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಸ್ವಲ್ಪ ಬಟ್ಟೆ ಕಡಿಮೆನೇ ಇದೆ, ಸೊ ಅಡ್ಜಸ್ಟ್ ಮಾಡಿಕೊಂಡು ನಾವು ಕಟ್ ಮಾಡ್ಕೋಬೇಕು. ಇವ್ರದ್ದು ಎದೆ ಸುತ್ತಳತೆ ಬಂದು 32 ಇಂಚು. 4 ಭಾಗ ಮಾಡಿದಾಗ 32 ಇಂಚು 4 ಭಾಗ ಮಾಡಿದ್ರೆ 8 ಇಂಚ್ ಬರುತ್ತೆ. ಸೊ ಆ 8 ಇಂಚು ಇಲ್ಲಿ ಬರಬೇಕು ನಮಗೆ. ಜೊತೆಗೆ ಅದ್ರ ಪ್ಲಸ್ ಅದ್ರ ಜೊತೆಗೆ ನಮಗೆ ಮಾರ್ಜಿನ್ ಕೂಡ ಇರಬೇಕು. 8 ಅಂದರೆ ಇಲ್ಲಿ ನನಗೆ 3 ಇಂಚ್ ಎಕ್ಸ್ಟ್ರಾ ಬರಬೇಕು. ಇಲ್ಲಿನ ಜಾಸ್ತಿನೇ ಬರ್ತಾಯಿದೆ. ನೋಡಿ, 8 ಇಂಚ್ ಅಂದರೆ ಇಲ್ಲಿ ಬಂದರೆ 11 ಇಂಚ್ ಆಗ್ತಿದೆ. ನೋಡಿ, 11 ಇಂಚು. ಇಲ್ಲೂ ಎಷ್ಟು? 11 ಇಂಚು. ಇಲ್ಲೂ ಅಷ್ಟೇ 11 ಇಂಚು. ಇವಾಗ 11 ಇಂಚು ಎದೆ ಸುತ್ತಳತೆ ಆಯಿತು. ಇವಾಗ ಬ್ಲೌಸ್ನ ಉದ್ದ ಏನಿದೆ ಅದು ಬಂದು 14 ಇಂಚ್ ಇದೆ ಇವ್ರಿಗೆ. 14 ಇಂಚು ಪ್ಲಸ್ ಸ್ಟಿಚಿಂಗ್ ಮಾರ್ಜಿನ್ ಬೇಕಲ್ವಾ, ಹಾಗಾಗಿ 15 ಇಂಚು, 1 ಇಂಚು ಎಕ್ಸ್ಟ್ರಾ. ಇವಾಗ ಏನು ಮಾಡಬೇಕು, ಇಲ್ಲಿಗೆ ಹಿಂಗೆ ಇಟ್ಕೊಳ್ಳೋಣ. ಹಿಂಗೆ ಇಟ್ಕೊಂಡು ಇದನ್ನು ಹಿಂಗೆ ಮಡ್ಚ್ಕೋಬೇಕು. ಇವಾಗ ಇದನ್ನು ಫೋಲ್ಡ್ ಮಾಡಿ ನೋಡಿಕೊಂಡ್ರೆ ಕರೆಕ್ಟಾಗಿ ಇಲ್ಲಿ 15 ಇಂಚ್ ಕರೆಕ್ಟಾಗಿದೆ. ಇವ್ರದ್ದು ಶೋಲ್ಡ್ರು ಬಂದು 2 ಇಂಚ್ ತೊಗೊತಾ ಇದ್ದೀನಿ. ನೀವು ಆವಾಗಲೇ ಹೇಳ್ದೆ ಅಲ್ವಾ ನಿಮಗೆ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬೇಕು ಅಂತ. ನೋಡಿ, ಅದನ್ನು ಹಿಂಗೆ ಮಾರ್ಕ್ ಹಾಕ್ಕೊಂಬಿಡಿ ಒಂದ್ಸರಿ. ನೋಡಿ ಇಲ್ಲಿ, ಆಮೇಲೆ ಇಲ್ಲೂ ಅಷ್ಟೇ ಅರ್ಧ ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಬಿಡಿ ಹಿಂಗೆ, ಆಯಿತಾ? ಈ ಗ್ಯಾಪಲ್ಲಿ ನಾವು ಇವಾಗ ರೆಡಿ ಮಾಡಬೇಕು. ಇವಾಗ ನಾನಿಲ್ಲಿ 2 ಇಂಚ್ ಇಟ್ಕೊಂಡಿದ್ದೀನಿ. ಇವ್ರದ್ದು ಡೀಪ್ ಬಂದು 8.5 ಇಂದ 9ವರೆಗೂ ಇಡೋಕ್ಕೆ ಹೇಳಿದ್ದಾರೆ. ಹಾಗಾಗಿ ನಾನೇನು ಮಾಡ್ತಿದ್ದೀನಿ, ಇವಾಗ ಇಲ್ಲಿ ಶೋಲ್ಡ್ರನ್ನ 2.5 ಅಥವಾ 2.25 ಹೇಳಿದ್ದಾರೆ. ಅದಕ್ಕೆ ನಾನು ಇವಾಗ ಇವ್ರದ್ದು 2.25 2.5 ಶೋಲ್ಡ್ರು ಬೇಕಂದರೆ ಅದಕ್ಕೆ ಅರ್ಧ ಇಂಚ್ ಸೇರಿಸಿ 3 ಇಂಚ್ ಇಕ್ಕೊಳ್ಳಿ. ನಾನು ಇವ್ರಿಗೆ ಟೋಟಲಾಗಿ 5 ಇಂಚ್ ಇಕ್ಕೊಂಡಿದ್ದೀನಿ. ನಾನಿವಾಗ ಫಸ್ಟು ಬ್ಯಾಕ್ ಶೇಪ್ನ ಮಾರ್ಕ್ ಮಾಡ್ತಾಯಿದ್ದೀನಿ. ಈ ಬ್ಯಾಕ್ ಶೇಪಲ್ಲಿ ಬಂದು ಇಲ್ಲಿ 9 ಇಂಚ್ ಇಡ್ತಾಯಿದ್ದೀನಿ ಇವ್ರಿಗೆ. ಇಲ್ಲಿ 2 ಇಂಚ್ ಇಟ್ಕೊಂಡ್ವಿ ಅಂತಂದರೆ ಇಲ್ಲಿ ಸ್ವಲ್ಪ ಅಗಲ ಬರಬೇಕಲ್ವ, ಹಾಗಾಗಿ ನಾನು ಇಲ್ಲಿ 2.5 ಇಟ್ಕೊತಾ ಇದ್ದೀನಿ. ಅವ್ರು ಸ್ವಲ್ಪ ಜಾಸ್ತಿನೇ ಹೇಳಿದ್ದಾರೆ, ಹಾಗಾಗಿ ಯಾರಿಗೆ ಆಗಿದ್ರು ಅಷ್ಟೇ ಸ್ವಲ್ಪ ದೊಡ್ಡದಾಗಿ ಬರಬೇಕು ಕೆಳಗಡೆ, ಹಾಗಾಗಿ ಇಲ್ಲಿ 2.5 ಇಟ್ಕೊಳ್ಳಿ. ಸೊ ಇದು ರಾಂಗ್, ಇದಿಲ್ಲ. ಕರು ಸ್ಕೇಲ್ ನೋಡಿ, ಇವಾಗ ಹಿಂಗೆ ಇಟ್ಕೊಂಡು ಕರು ಸ್ಕೇಲ್ನ ಹಿಂಗೊಂದು ಮಾರ್ಕ್ ಮಾಡಿಕೊಂಡ್ರೆ ಬ್ಯಾಕ್ ರೌಂಡ್ ಶೇಪ್ ರೆಡಿ ಆಯಿತು, ಆಯಿತಾ? ನೆಕ್ಸ್ಟ್ ಇಲ್ಲಿ ಆರ್ಮೋಲ್ 5 ಇಂಚ್ ತೊಗೊತಾ ಇದ್ದೀನಿ. ಹಾಗೆ ಒಂದು ಲೈನ್ ಹಾಕೋತೀನಿ, ಹಿಂಗೆ ಸ್ಟ್ರೈಟ್ ಲೈನ್. ನೆಕ್ಸ್ಟು ಇಲ್ಲಿ ಹಿಂಗೊಂದು ಲೈನ್ ಹಾಕ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ ಒಂದು 3/4 ಇಂಚಷ್ಟು ಹಿಂಗೆ ಸ್ಟ್ರೈಟ್ ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಎಷ್ಟು ಇಂಚ್ ಅವ್ರದ್ದು? 8 ಇಂಚ್ ಅಲ್ವಾ ಎದೆ ಸುತ್ತಳತೆ. ನೋಡಿ, ಆ 8 ಇಂಚು ಇಲ್ಲಿಗೆ ಬರುತ್ತೆ, ಹಾಗೆ 2 ಇಂಚು ಮಾರ್ಜಿನ್ ಬರುತ್ತೆ. ಇದು ಮಿಕ್ಕಿದ ಎಕ್ಸ್ಟ್ರಾ ಇರಲಿ ಹಂಗೇನೆ. ಸೊ ಇಲ್ಲಿ ನೋಡಿ, ಈ ಮಾರ್ಕಿಗೂ ಮಿಡ್ಲಲ್ಲಿ ನಾವು ಇಲ್ಲೊಂದು ಕರುನಾಗಿ ತಗೋಬೇಕು. ನೋಡಿ, ಈ ರೀತಿಯಾಗಿ ಒಂದು ಶೇಪ್ ಹಾಕಬೇಕು. ಸೊ ಫ್ರಂಟ್ ಶೇಪ್, ಬ್ಯಾಕ್ ಶೇಪ್ ಡೀಪ್ ಆಯಿತು. ಹಾಗೆ
ಇಲ್ಲಿ ಕಂಕ್ಲು ಆಯಿತು. ಅದು ಸೊಂಟ ಬಂದು 28 ಇಂಚಿದೆ. 28ನ 28 ಅಂದರೆ /4 ಅಂದರೆ 7 ಇಂಚ್ ಬರುತ್ತೆ. ಸೊ ಆ 7 ಇಂಚನ್ನ ನಾನು ಇಲ್ಲಿ ಇಟ್ಕೊತಿದ್ದೀನಿ. ಹಾಗೆ 1 ಇಂಚಷ್ಟು ಮಾರ್ಜಿನ್ ತೊಗೋತಾ ಇದ್ದೀನಿ. ಮಾರ್ಜಿನ್ ಅಲ್ಲ, ಇಲ್ಲಿ ಟಕ್ ಹಿಡಿಯೋಕ್ಕೆ. ಆಮೇಲೆ ಇನ್ನು 2 ಇಂಚು ಮಾರ್ಜಿನ್ ತೊಗೋತಾ ಇದ್ದೀನಿ. ಸೊ ಇವಾಗ ಇದು ಮತ್ತು ಈ ಮಾರ್ಕ್ನ ಹಿಂಗೆ ಜೋಡಿಸೋಣ. ಈ ಮಾರ್ಕು ಮತ್ತು ಈ ಮಾರ್ಕ್ನ ಹಿಂಗೆ ಜೋಡಿಸ್ಕೊಳ್ಳೋಣ. ಸೊ ಈ ಸೈಡ್ದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಇಲ್ಲೇನು ನಾವು ಮಾರ್ಕಿಗೆ ಇಲ್ಲಿ ಒಂದು ರೆಡಿ ಮಾರ್ಕಿಗೆ ಮಾರ್ಕ್ ಹಾಕ್ಕೊಂಡಿದ್ವೋ ಅದು ಎಷ್ಟು ಇಂಚು? 7 ಇಂಚು. ಇದರಲ್ಲಿ ಅರ್ಧ ಇಂಚ್ ತಗೋ, 7ರಲ್ಲಿ ಅರ್ಧ 3.5 ಒಂದು ಮಾರ್ಕ್ ಮಾಡಿಕೊಂಡು, ಈ ಡೀಪ್ ಎಷ್ಟಿದೆ 4.25 ಇಂಚ್ ಡಿಫ್ರೆನ್ಸ್ ಐತೆ ಅಂದರೆ ನಮಗೆ ಒಂದು 4 ಇಂಚಿಗೆ ನಾವಿಲ್ಲಿ ಇಲ್ಲ 3.25 ತಗೊಂಡ್ರು ಸಾಕು. 3.25ಗೆ ಒಂದು ಮಾರ್ಕ್ ಹಾಕ್ಕೊಂಡು ಇಲ್ಲಿಗೆ ಸ್ಕೇಲ್ ತೊಗೊಂಡು ತೋರಿಸ್ತೀನಿ ನೋಡಿ. ಇಲ್ಲಿಗೆ ಅರ್ಧ ಇಂಚು, ಇಲ್ಲಿಗೆ ಅರ್ಧ ಇಂಚು, ಹೀಗೆ ಹೀಗೆ ಇದು ಟಕ್ ಹಿಡಿಯೋಕ್ಕೆ. ಸೊ ಇದು ಹಾರ್ಮೋಲ್ ರೌಂಡು, ಇದು ಬ್ಯಾಕ್ ಡೀಪು, ಇದು ಸೈಡು. ಇನ್ನೇನಾದರೂ ಇದೆಯಾ? ಇನ್ನೇನು ಇಲ್ಲ ಅಂತ ಅನ್ಕೋತೀನಿ. ಒಂದು ಸರಿ ಈ ಹಾರ್ಮೋಲ್ನ ಹಿಂಗೆ ನೋಡಿ, ಒಂದು ಸರಿ ಈ 1 ಇಂಚು 1/4 ಇಂಚ್ ಬರಬೇಕು ಇಲ್ಲಿಂದ ನಾವು ಮಾರ್ಕ್ ಮಾಡೋದಕ್ಕೆ ಇದು. ಸೊ ಇದು ಬ್ಯಾಕ್ ಶೇಪು ಮುಗೀತು. ಫಸ್ಟು ನಾವು ಇವಾಗ ಬ್ಯಾಕ್ ಶೇಪು ಕಟ್ ಮಾಡ್ಕೊಂಬಿಡೋಣ. ಹಿಂಗೆ ಇಟ್ಕೊಂಡು ಇದು ಇಲ್ಲಿಗೆ ಮಾರ್ಜಿನ್ ಹಾಕಿದ್ದೀವಿ ಅಂತೇಳಿ ಹಿಂಗೆ ಬಿಡೋದಲ್ಲ, ಇಲ್ಲಿವರೆಗೂ ಕಟ್ ಮಾಡ್ಕೋಬೇಕು. ಯಾಕಂದರೆ ನಾನು ಹೇಳ್ತೀನಿ ಆಮೇಲೆ ಯಾಕೆ ಅಂತ. ಇದನ್ನು ನಿಧಾನಕ್ಕೆ ಹಿಂಗೆ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ಇದನ್ನು ಹಿಂಗೆ ಇಟ್ಕೊಂಡು ಹಿಂಗೆ ಕಟ್ ಮಾಡ್ಕೊಳ್ಳಿ. ಓಕೆನಾ? ಇಲ್ಲಿ ಒಂದು ನ್ಯಾಚ್ ಹಾಕಬೇಕು. ಆಮೇಲೆ ಇಲ್ಲಿ ಕೂಡ ಅಷ್ಟೇ ಒಂದು ನ್ಯಾಚ್ ಹಾಕೋಬೇಕು ಹಿಂಗೆ. ನೆಕ್ಸ್ಟು ಇಲ್ಲಿ ಡಾಟ್ ಹಿಡಿತೀವಲ್ವ, ಇಲ್ಲಿ ಒಂದು ನ್ಯಾಚ್ ಹಾಕೋಬೇಕು ನಾವು. ಇಲ್ಲಿ 2 ಜಾಯಿಂಟ್ ಇರುತ್ತಲ್ವ, ಇದು 2ನೂ ಕೂಡ ಹಿಂಗೆ ಓಪನ್ ಮಾಡಬೇಕು ನೋಡಿ. ಇವಾಗ ಇದು ಬ್ಯಾಕ್ ಶೇಪ್. ಇದನ್ನು ಆ ಕಡೆ ಇಡೋಣ. ಇದನ್ನು ಓಪನ್ ಮಾಡಿ ಹಿಂಗೆ ಕೂಡ್ಸೋಣ. ಹಿಂಗೆ ಕೂಡಿಸಿ ಕರೆಕ್ಟಾಗಿ ಇಲ್ಲೂ ಅಷ್ಟೇ ನ್ಯಾಚ್ ಕೂಡಿಸ್ಬೇಕು. ಹಿಂಗೆ ಕೂಡಿಸಿ ಹಿಂಗೊಂದ್ಸರಿ ಟ್ಯಾಪ್ ಮಾಡಿ. ಇವಾಗ ಮಾರ್ಕು ಇಲ್ಲೂ ಕೂಡ ಕರೆಕ್ಟಾಗಿ ಬಂದಿದೆ ನೋಡಿ. ಆ ಕಡೆ ಮಾರ್ಕೆ ಈ ಕಡೆ ಬಂತು ನೋಡಿ. ಇವಾಗ ಹಿಂಗೆ ಶೇಪಾಗಿ ಲೈನ್ ಹಾಕ್ಕೊಳ್ಳಿ. ಇಲ್ಲೂ ಅಷ್ಟೇ ನಿಮಗೆ ಶೇಪಾಗಿ ಕಾಣಿಸ್ತಾ ಇದೆ. ನೀವು ಲೈನಿಂಗ್ ಅಟ್ಯಾಚ್ ಮಾಡ್ಕೋಬೇಕಾದ್ರೆ ಹಿಂಗೇನೆ ಮಾಡ್ಕೋಬೋದು ನೋಡಿ. ಎಷ್ಟು ನೀಟಾಗಿ ಗೊತ್ತಾಯ್ತು. ಸೊ ಇದು ಬ್ಯಾಕ್ ಶೇಪು. ನೆಕ್ಸ್ಟ್ ಇಲ್ಲಿ ಇದು ಫ್ರಂಟ್ ಶೇಪ್. ಇದು ಫ್ರಂಟ್ ಭಾಗ. ಸೇಮ್ ಆವಾಗಲೇ ಹೆಂಗೆ ಮಾರ್ಕ್ ಇತ್ತೋ ಹಾಗೇ ಅರ್ಧ ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ, ಆಯಿತಾ? ನೆಕ್ಸ್ಟ್ ಇಲ್ಲಿ ಫ್ರಂಟ್ ಬಂದು ಇಲ್ಲಿದೆ ನೋಡಿ ನ್ಯಾಚು. ಇಲ್ಲಿಂದ ನಾವು ಎಷ್ಟು ಇಂಚು? 6.5 ಇಂಚ್ಗೆ ಡೀಪ್ ತಗೊಳ್ಳೋಣ. 6.5 ತಗೊಂಡು ಇಲ್ಲಿ ಒಂದು 2.25ವರೆಗೂ ತೊಗೋಬೇಕು ನೀವು. ಇಲ್ಲಿ 2.25ಗೆ ತಗೊಂಡು ಈ ಶೇಪ್ನ ಈ ಶೇಪು ಮತ್ತು ಈ ಶೇಪ್ನ ಜಾಯಿನ್ ಮಾಡೋಣ. ಹಿಂಗೆ ಕರ್ವ್ ಸ್ಕೇಲ್ ಮತ್ತೆ ಯೂಸ್ ಆಗ್ತಿದೆ ನಮಗೆ. ಇಲ್ಲಿ ಈ ಶೇಪ್ನ
ಮಾಡೋದಕ್ಕೆ. ನೋಡಿ ಈ ಶೇಪ್ ಜಾಯಿನ್ ಆಯ್ತಲ್ಲ, ಹಿಂಗೆ ಇಟ್ಕೊಂಡು ಹಿಂಗೊಂದು ಕರ್ವ್ ಹಾಕಿ. ಇವಾಗ ಫ್ರಂಟ್ ಶೇಪ್ ರೆಡಿ ಆಯಿತು. ನೆಕ್ಸ್ಟ್ ಏನು ಬೇಕು? ಸ್ಲೀವ್ ಶೇಪ್. ಏನಂದರೆ ಈ ರೀತಿಯಾಗಿ ಒಂದು ಸ್ಟ್ರೈಟ್ ಮಾರ್ಕ್ ಹಾಕ್ಕೊಳ್ಳಿ. ಆಮೇಲೆ ಇಲ್ಲಿ ಶೋಲ್ಡ್ರ್ ಹತ್ರದಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಮಾರ್ಕ್ ಹಾಕ್ಕೋಬೇಕು. ಹಿಂಗೆ ಹಿಂಗೆ ಮಾರ್ಕ್ ಹಾಕ್ಕೊಂಡು ಇವಾಗ ನಮಗೆ ಗೊತ್ತಾಯ್ತಲ್ವಾ ಎಷ್ಟಿಂದ ಹಿಂದಕ್ಕೆ ಕಟ್ ಮಾಡಿದ್ದೀವಿ ಅಂತ. ಇವಾಗ ಇದೇ ಅರ್ಧ ಪಾಯಿಂಟಿಂದ ಅರ್ಧ ಇಂಚು ಇಲ್ಲ 1/4 ಇಂಚು, ಒಂದು 1/4 ಇಂಚಷ್ಟು ಡೌನ್ ಮಾಡಿಕೊಂಡು ಹಿಂಗೆ ಸ್ವಲ್ಪ ಒಳಗಡೆಗೆ ಬಂದು ಹಂಗೆ ಜಾಯಿನ್ ಮಾಡ್ಬಿಡ್ಬೇಕು. ಹಿಂಗೆ ಆಯಿತಾ? ಜಾಯಿನ್ ಮಾಡಬೇಕು. ಫಸ್ಟು ನಾವೆಲ್ಲ ಬ್ಲೌಸಲ್ಲೋ ಮೈ ಅಳತೆನೋ ತಗೊಂಡಿರಬೇಕು. 9.5 ಇಂಚ್ ಬರುತ್ತೆ ಅದು, ಅಂದರೆ ಮಿಡಲ್ ಪಾಯಿಂಟು. ಅಲ್ಲಿಂದ ನಾವಿವಾಗ 3.5 ಇಂಚು ಇಷ್ಟು ಟೋಟಲ್ ಎಷ್ಟಾಯ್ತು ನಮಗಿಲ್ಲಿ? 13 ಇಂಚ್ ಬಂತು. ಈ 13 ಇಂಚ್ಗೆ ಹಿಂಗೊಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋಣ. ಓಕೆನಾ? ಇಲ್ಲಿಂದ ಇಲ್ಲಿಗೆ 1.5 ಅಥವಾ 1/4 ಇಂಚಷ್ಟು ನೀವು ಮೇಲಕ್ಕೆ ತೊಗೋಬೇಕು. ಅವ್ರ ಬ್ಲೌಸಲ್ಲಿ ಅವ್ರ ಶೇಪ್ ಹೆಂಗೆ ಹಾಕ್ತಾರೆ ನೋಡಿಕೊಂಡು. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಎಷ್ಟು ಉಳಿತಪ್ಪ ಅಂದರೆ 5/4 ಉಳಿತು. ಈ 5/4ಅಲ್ಲಿ 2/4 ಅಂದರೆ ಮಿಡ್ಲು ಪಾಯಿಂಟ್ ನೋಡಿಕೊಂಡು ನಾವೊಂದು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ ಒಂದು 2.5 ಇಂಚಷ್ಟು ಮಾರ್ಕ್ ಮಾಡ್ಕೋಬೇಕು. ಹಿಂಗೆ ಅವಾಗ ಇಲ್ಲಿ 1/4 ಇಂಚಷ್ಟು ಹಿಂಗೆ ಹಿಡಿಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 2.5 ಅಷ್ಟು ಮಾರ್ಕ್ ಮಾಡ್ಕೊಳ್ಳೋಣ. ಆಮೇಲೆ ಇವ್ರದ್ದು ಎಷ್ಟು ಅಪ್ಪರ್ ಚೆಸ್ಟು 32 ಇಂಚು, ಅಂದರೆ ಜಾಸ್ತಿ ಏನು ಕೊಡೋ ಅವಶ್ಯಕತೆ ಇರಲ್ಲ. ಇಲ್ಲಿಂದ ಮತ್ತೆ ಈ ಕಡೆಗೆ 2 ಇಂಚ್ ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ಮಧ್ಯಕ್ಕೊಂದು ಮಾರ್ಕ್ ಮಾಡ್ಕೊಳ್ಳೋಣ. ಮಧ್ಯಕ್ಕೊಂದು ಮಾರ್ಕ್ ಮಾಡಿಕೊಂಡು ಒಂದು 3 ಇಂಚಷ್ಟು ಮೇಲಕ್ಕೆ ಕೊಡೋಣ. ಯಾಕೆ ಅಂದರೆ ಇಲ್ಲಿ 1/2 ಇಂಚು ಸ್ಟಿಚಿಂಗ್ಗೆ ಹೋಗ್ಬಿಡುತ್ತೆ, 3 ಇಂಚ್ ಕೊಟ್ಟರೆ ಸಾಕಾಗುತ್ತೆ. ಆಮೇಲೆ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಒಂದು ಮಾರ್ಕು, ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಹೀಗೆ ಡ್ರಾ ಮಾಡ್ಕೊಳ್ಳೋಣ. ಓಕೆನಾ? ನೆಕ್ಸ್ಟ್ ಈ ಮಾರ್ಕ್ನ ಹೆಂಗೆ ಹಾಕೋದು ಅಂತಂದರೆ, ಈ ಸ್ಕೇಲ್ನ ಹಿಂಗೆ ಇಟ್ಕೊಳ್ಳಿ. ನೋಡಿ ಇದೇ ಸ್ಟ್ರೈಟ್ಗೆ ನಮಗೆ ಇಲ್ಲಿಂದ ಎಷ್ಟು 1.5 ಇಂಚು ಸಾಕಿ. ಅವ್ರಿಗೆ 1.5 1/4 ಆದರೆ ಸಾಕಾಗುತ್ತೆ. ಇಲ್ಲಿಂದ ಇನ್ನೊಂದು ಸ್ಟ್ರೈಟ್ ಲೈನ್. ಓಕೆ, ಇಲ್ಲಿ ಈ 4ನೇ ಡಾಟು ನಿಮ್ಮದು ಸ್ಟಿಚಿಂಗ್ ಮಾಡುವಾಗ ಆಪ್ಷನಲ್ ಆಗಿರ್ತದೆ. ನೆಕ್ಸ್ಟು ಈ 1.5 1/4 ಇಲ್ಲಿ ಮಾರ್ಕ್ ಮಾಡಿದ್ವಲ್ಲ, ಇಲ್ಲಿ ಈ ಮಾರ್ಕು ಮತ್ತು ಈ ಮಾರ್ಕ್ನ ಜಾಯಿನ್ ಮಾಡಬೇಕು. ನೋಡಿ ಹಿಂಗೆ ಇದನ್ನು ಸ್ವಲ್ಪ ಸ್ಟಿಚ್ ಮಾಡಬೇಕಾದ್ರೆ ಸ್ವಲ್ಪ ಕರು ಮಾಡ್ಕೋಬೇಕು. ಹಿಂಗೆ ಇಲ್ಲಾಂದರೆ ಸ್ಟಿಚಿಂಗ್ ಮಾಡೋಕ್ಕಾಗಲ್ಲ. ಇಲ್ಲಿ ಬಂದು ಈ ಪಾಯಿಂಟ್ ಇರುತ್ತಲ್ಲ, ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಒಂದು 1/2 ಇಂಚು ಅಥವಾ 3/4 ಇಂಚಷ್ಟು ಮೇಲ್ಗಡೆ ಕೊಡಬೇಕು. ನೋಡಿ ಈಗ ರೆಡಿ ಆಯಿತು. ಇಷ್ಟು ಫ್ರಂಟ್ ಭಾಗದ್ದು ಮಿಡಲ್ ಡಾಟು. ಸೊ ಫ್ರಂಟ್ಗೆ ಎಲ್ಲರಿಗೂ ಪ್ರಾಬ್ಲಮ್ ಬರೋದು, ಅದಕ್ಕೆ ಅಂತಲೇ ನಾನಿವಾಗ ಕ್ಲಿಯರಾಗಿ ತೋರಿಸಿದ್ದೀನಿ. ಸೊ ಇಲ್ಲಿ ಏನು ಮಾಡಬೇಕು ಅಂತಂದರೆ, ಇಲ್ಲಿ ಒಂದು 1/2 ಇಂಚಷ್ಟು ನಾವಿಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ, ಟಕ್ ಹಿಡಿತೀವಿ ತಾನೆ. ಅದಕ್ಕೋಸ್ಕರ ಏನು ಮಾಡಬೇಕು, ನಾವು ಇಲ್ಲಿ ನ್ಯಾಚ್ ಹಾಕ್ಕೊಂಡಿದ್ವಲ್ಲ, ಈ ನ್ಯಾಚಿಂದ ಈ ನ್ಯಾಚ್ಗೆ 1/2 ಇಂಚಷ್ಟು ಜಾಸ್ತಿ ಮಾಡ್ಕೋಬೇಕು. ನಾವು ಇವಾಗ ಇಲ್ಲಿ 1/2 ಇಂಚಷ್ಟು ಮಾರ್ಕ್ನ ಜಾಸ್ತಿ ತೊಗೋಬೇಕು. ಆ ಕಡೆಗೆ ತಗೊಂಡು ಆದಮೇಲೆ ಇಲ್ಲಿಂದ ಮತ್ತೆ ನಾವು ಇವಾಗ 2 ಇಂಚು ಮಾರ್ಜಿನ್ ತೊಗೋಬೇಕು. ನಾನು ಆವಾಗಲೇ ನಿಮ್ಗೆ ಏನು ಹೇಳಿದೆ ಹೇಳು, ಎಕ್ಸ್ಟ್ರಾ 4 ಲೇಯರ್ನ ಕಟ್ ಮಾಡಬೇಕಾದ್ರೆ ಕಟ್ ಮಾಡಬೇಡಿ, ಎಕ್ಸ್ಟ್ರಾ ಇರೋದನ್ನ ಹಂಗೆ ಇಟ್ಕೊಳ್ಳಿ ಅಂತ ಹೇಳಿ 3 ಇಂಚ್ ಮಾರ್ಜಿನ್ ಇಡಿಸಿದೆ. ಯಾಕೆ ಅಂತಂದರೆ ಇದಕ್ಕೋಸ್ಕರ. ನೋಡಿ ಇಲ್ಲಿ ಫ್ರಂಟ್ ಕಟ್ ಮಾಡಬೇಕಾದ್ರೆ 1/2 ಇಂಚ್ ಹೋಯ್ತು, ಇಲ್ಲಿ ಅದಕ್ಕೆ ಈ ಕಡೆ ತೊಗೊಂಡ್ವಿ. ಅದಕ್ಕೆ ಆಮೇಲೆ ಮಾರ್ಜಿನ್ ತೊಗೊಂಡಾಗ ಇವಾಗ ನೋಡಿ ಇಷ್ಟೇ ಉಳಿದಿದ್ದು, ಅದಕ್ಕೋಸ್ಕರನೇ ಹೇಳಿದ್ದು. ಇಲ್ಲಿ ನಾವು 7 ಇಂಚು ಸೊಂಟ ಅವ್ರದ್ದು ಅಂತ ಹೇಳಿದ್ದಲ್ವಾ, 1 ಇಂಚು ತೊಗೊಂಡಿದ್ದೀವಿ ಅಲ್ವಾ, 2 ಇಂಚ್ ತೊಗೊಂಡಿದ್ದೀವಿ. ಇವಾಗ ಸೊಂಟದ ಅಳತೆ ಏನು 7 ಇಂಚ್ ಇತ್ತಲ್ವಾ, ಆ 7 ಇಂಚ್ಗೆ 2 ಇಂಚನ್ನ ಸೇರಿಸಿ ನಾವು ಇವಾಗ ಮಾರ್ಕ್ ಮಾಡ್ಕೋಬೇಕು. 7 ಇಂಚು ಪ್ಲಸ್ 9 ಇಂಚು, 9 ಇಂಚ್ ಎಲ್ಲಿಗೆ ಬಂತು, ಇಲ್ಲಿಗೆ ಬಂತು. ಪ್ಲಸ್ ಮಾರ್ಜಿನ್ ಎಷ್ಟು 2 ಇಂಚು ಇಲ್ಲಿಗೆ ಬಂತು. ನೋಡಿ ಇಲ್ಲಿ ಕಂಪ್ಲೀಟ್ ಫುಲ್ಲು ಆಗೇ ಹೋಯ್ತು. ಅದಕ್ಕಂತಲೇ ಹೇಳಿದ್ದು ನಾನು ಅವಾಗಲೇ ಮಾರ್ಜಿನ್ ಇಟ್ಕೊಳ್ಳಿ ಅಂತ. ಸೊ ಇವಾಗ ಕಟ್ ಮಾಡ್ಕೊಳ್ಳೋಣ.
ನಾನಿವಾಗ ಹೇಳ್ಕೊಡ್ತಾ ಇರೋದು ಬಿಗಿನರ್ಸ್, ಯಾರೆಲ್ಲ ಹೊಸ್ದಾಗಿ ಟೈಲರಿಂಗ್ನ ಕಲಿತಾ ಇದ್ದಾರೋ ಅಂಥವ್ರಿಗೋಸ್ಕರ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಇದನ್ನು ತೆಗ್ಬಿಡಿ. ಸಾರಿ, ನಾ ಇಲ್ಲ ಏನು ಹಾಕಿಲ್ಲ ಅಲ್ಲ. ನೋಡಿ, ನನಗೆ ಗೊತ್ತಾಗುತ್ತೆ, ಬಟ್ ಯಾರು ಸ್ಟಾರ್ಟಿಂಗಲ್ಲಿ ಕಲಿತಾ ಇರೋ ಅವ್ರಿಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಎಲ್ಲನೂ ಹಾಕಿನೇ ತೋರಿಸ್ಬೇಕು. ಇವಾಗ ಇಲ್ಲಿ ಮಾರ್ಜಿನ್ ಏನು ಉಳಿದಿತ್ತಲ್ವ ಅದನ್ನು ಕಟ್ ಮಾಡೋಣ. ಹೀಗೆ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗಷ್ಟೇ ನಾವು ತೆಗಿಬೇಕು. ನೋಡಿ, ಈ ಶೇಪಲ್ಲಿ ಇದನ್ನು ಕಟ್ ಮಾಡಬೇಕು. ಇವಾಗ ಇಲ್ಲಿ ನ್ಯಾಚ್ ತಗೊಳ್ಳೋಣ. ಒಂದು ನ್ಯಾಚ್ ತಗೊಂಡು ಇಲ್ಲಿ 1/4 ಇಂಚಷ್ಟು ಹಾಗೆ ಸ್ಟಿಚ್ ಮಾಡ್ಬೋದು. ಇವಾಗ ಇದನ್ನ ಏನು ಮಾಡೋಣ, ಇಲ್ಲಿ ನ್ಯಾಚ್ ಒಂದು ಹಾಕ್ಕೋಬೇಕು, ಇಲ್ಲಾಂದರೆ ಮತ್ತೆ ಕನ್ಫ್ಯೂಷನ್ ಆಗಿಬಿಡುತ್ತೆ ಕಟ್ ಮಾಡಿರೋದಕ್ಕೆ. ಇಲ್ಲೊಂದು ನ್ಯಾಚು ಮತ್ತು ಇಲ್ಲಿ ನೆಕ್ ಹತ್ರ ಇಲ್ಲೊಂದು ನ್ಯಾಚು. ಇಲ್ಲೊಂದು ನ್ಯಾಚು. ಇವಾಗ ಇದನ್ನು ಉಲ್ಟಾ ಮಾಡೋಣ. ಹಿಂಗೆ ಕರೆಕ್ಟಾಗಿ ಕೂರಿಸಿದ್ದೀವಲ್ವ, ಹಿಂಗೆ ಇವಾಗ ಹಿಂಗೆ ಟ್ಯಾಪ್ ಮಾಡಬೇಕು. ಇದನ್ನು ಹಿಂಗೆ ಟ್ಯಾಪ್ ಮಾಡಿದ್ರೆ ಇಲ್ಲೂ ಕೂಡ ಮಾರ್ಕ್ ಬಂತು. ಇವಾಗ ನೋಡಿ, ಇವಾಗ ಹಿಂಗೆ ಮಾರ್ಕ್ ಹಾಕೊಳ್ಳೋಣ. ಆಮೇಲೆ ಇಲ್ಲಿ ಮಾರ್ಕ್ ಕಾಣಿಸ್ತಾ ಇದೆ, ನಮ್ಗೆ ಇಲ್ಲಿ ನ್ಯಾಚ್ ಇದೆ, ಕಾಣಿಸ್ತಾ ಇದೆಯಾ? ನೋಡಿ, ಹೀಗೆ ಇಲ್ಲಿಗೆ. ಓಕೆ, ಇಲ್ಲಿ ಇಷ್ಟಕ್ಕೆ, ಆಮೇಲೆ ಇಲ್ಲಿಗೆ ಮಾರ್ಕ್ ಕಾಣಿಸ್ತಾ ಇದೆ ನೋಡಿ, ಹೀಗೆ ಇದು ಮಧ್ಯ. ಇದೆಲ್ಲ ಮಾರ್ಕ್ ಬಂತಾದಮೇಲೆ ನಾವೇನು ಮಾಡಬೇಕು, ಕರೆಕ್ಟಾಗಿ ಜೋಡಿಸ್ಕೊಂಡು ಫುಲ್ ಎಲ್ಲ ಆದಮೇಲೆ ಈ ಫ್ರಂಟ್ ಶೇಪ್ನ ಕಟ್ ಮಾಡೋಣ. ಇದನ್ನು ಅಷ್ಟೇ ಓಪನ್ ಮಾಡೋಣ. ಇವಾಗ ನೋಡಿ, ಇವಾಗ ಈ ಕಡೆನೂ ಮಾರ್ಕಿದೆ, ಈ ಕಡೆನೂ ಮಾರ್ಕಿದೆ. ನಾವು ಲೈನಿಂಗ್ ಅಟ್ಯಾಚ್ ಮಾಡಲಿ ಇಲ್ಲ ಪ್ಲೈನಾಗಿ ಹೊಲಿಲಿ, ಎಲ್ಲೂ ಕೂಡ ನಮಗೆ ಕನ್ಫ್ಯೂಷನ್ ಅನ್ನೋದು ಆಗಲ್ಲ. ಕರೆಕ್ಟಾಗಿ ಒಂದೇ ಕಡೆ ಮಾರ್ಕ್ ಬರುತ್ತೆ ನೋಡಿ. ಇವಾಗ ಹೀಗೆ. ಸೊ ಇದು ಫ್ರಂಟ್ ಶೇಪ್ ಆಯಿತು. ನೆಕ್ಸ್ಟು ಸ್ಲೀವ್ ಹೇಳ್ಕೊಡ್ತಿದ್ದೀನಿ. ಇದು ಸ್ವಲ್ಪ ಬಟ್ಟೆ ಕಡಿಮೆನೇ ಇದೆ, ಹಾಗಾಗಿ ನೋಡಿಕೊಂಡು ಮಾಡಬೇಕು. ನೋಡಿ, ಹಿಂಗೆ ಹಾಕ್ಕೊಳ್ಳೋಣ. 2 ಲೇಯರು ಕಡಿಮೆನೇ ಹಾಕ್ಕೊಳ್ಳಿ, ಯಾಕಂದರೆ ಬಟ್ಟೆ ಕಡಿಮೆ ಇರೋದ್ರಿಂದ ಇಲ್ಲಿ ಪೀಸ್ ಜಾಯಿನ್ ಮಾಡಬೇಕಾಗುತ್ತೆ. 4 ಪೀಸ್ ಜಾಯಿನ್ ಮಾಡೋ ಬದಲು ನಾವು ಇವಾಗ 2 ಪೀಸ್ ಮಾತ್ರ ಜಾಯಿನ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಇವಾಗ ಈ ಕಚ್ಚಾ ಇದೆಯಲ್ಲ, ಅಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಳೋಣ ಹಿಂಗೆ. ಆಮೇಲೆ 1/2 ಇಂಚು ಮಾರ್ಜಿನ್ಗೆ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ಏನು ಮಾಡಬೇಕು, ಬ್ಲೌಸಲ್ಲಿ ನಮಗೆ ಎಷ್ಟು ಉದ್ದ ಬೇಕಂತ ಕೊಟ್ಟಿದ್ದಾರೆ, ಅಷ್ಟಿದೆಯಾ ಬಟ್ಟೆ ನೋಡ್ಕೊಳ್ಳೋಣ. ಎಷ್ಟು ಕೊಟ್ಟಿದ್ದಾರೆ? 9 ಇಂಚ್ ಕೊಟ್ಟಿದ್ದಾರೆ. 10 ಇಂಚ್ ಕೊಟ್ಟಿದ್ದಾರೆ, ಬರ್ತಾ ಇದೆ ನಮ್ಗೆ 10 ಇಂಚು ಪ್ಲಸ್ ಅರ್ಧ ಇಂಚು ಮಾರ್ಜಿನ್ಗೆ. ಇಲ್ಲೂ ಅಷ್ಟೇ ಒಂದು ಮಾರ್ಕ್ ಮಾಡ್ಕೊಳ್ಳೋಣ 10 ಇಂಚ್ಗೆ, ಇಲ್ಲಿಗೆ ಅರ್ಧ ಇಂಚ್ ಮಾರ್ಜಿನ್. ಈಗ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಆ ಮಾರ್ಜಿನ್ದು ಒಂದು ಸರಿ ಮಾರ್ಕ್ ಮಾಡ್ಕೊಂಬಿಡೋಣ. ಸೊ ಇವಾಗ ಇಷ್ಟರಲ್ಲಿ ನಾವು ಇವಾಗ ಏನು ಬೇಕಾದ್ರೂ ಡ್ರಾಯಿಂಗ್ ಮಾಡಬೇಕಿದೆ. ಇಲ್ಲಿ ಇವಾಗ 2 ಇಂಚಷ್ಟು ನಾವು ಶೋಲ್ಡ್ರ್ ಹತ್ರ ಮಾರ್ಕ್ ಮಾಡ್ಕೋಬೇಕು. ಆಮೇಲೆ 1.5 ಒಂದು ಮಾರ್ಕ್ ಮಾಡ್ಕೋಬೇಕು, 1/2 ಇಂಚ್ ಡಿಫ್ರೆನ್ಸಲ್ಲಿ. ಅವಾಗ ಇಲ್ಲಿ ಹಾರ್ಮೋಲ್ ಡೌನ್ ಎಷ್ಟು ಇಟ್ಕೋಬೇಕಪ್ಪ ಅಂತಂದರೆ
3 ಇಟ್ಕೊಂಡ್ರೆ ಸಾಕಾಗುತ್ತೆ, ಯಾಕಂದರೆ ಇವರು ತುಂಬ ಸಣ್ಣ ಇದ್ದಾರೆ. ಹಾಗಾಗಿ 3 ಇಟ್ಕೊಂಡ್ರೆ ಸಾಕಾಗುತ್ತೆ. ಈ 3ಕ್ಕೆ ಇಲ್ಲೊಂದು ಸಲ ಮಾರ್ಕ್ ಮಾಡ್ಕೊಂಬಿಡೋಣ. ಸೊ ಇನ್ನೊಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋಣ. ಇವ್ರದ್ದು ಹಾರ್ಮೋಲ್ ರೌಂಡ್ ಎಷ್ಟು ಬರುತ್ತೆ? 7 ಇಂಚು. 7 ಇಂಚ್ ಅಂದರೆ 1 ಇಂಚಷ್ಟು ಕಡಿಮೆ, 1.5 ಇಂಚಷ್ಟು ಕಡಿಮೆ ಮಾಡಿಕೊಂಡು ಒಂದು 5.5 ಇಂಚಿಗೆ ಮಾರ್ಕ್ ಮಾಡ್ಕೊಂಬಿಡೋಣ. ಸೊ ಇಲ್ಲಿಂದ ಇವಾಗ ಈ ಶೇಪ್ನ ತೊಗೊಂಡು ಇಲ್ಲಿಗೆ ಜಾಯಿನ್ ಮಾಡಬೇಕು. ನೋಡಿ ಇವಾಗ ಫಸ್ಟು 2 ಇಂಚ್ ಏನು ಮಾರ್ಕ್ ಮಾಡಿರ್ತೀವಲ್ವ ಇಲ್ಲಿ ಮಾರ್ಜಿನು, ಅಲ್ಲಿಂದನೇ ನಾವು ಇವಾಗ ಸ್ಟಾರ್ಟ್ ಮಾಡ್ಕೋಬೇಕು. ನೋಡಿ ಹಿಂಗೆ ಈ ಮಾರ್ಕ್ ಹತ್ರಕ್ಕೆ ಜಾಯಿನ್ ಮಾಡಿಬಿಡ್ಬೇಕು ನಾವು ಯಾವಾಗಲೂ. ಅವ್ರದ್ದು ಇನ್ನೂ ಇಲ್ಲಿವರೆಗೂ ಬರುತ್ತೆ ಇದು ಏನು ಹಾರ್ಮೋಲ್ ರೌಂಡ್ದು, ಬಟ್ ನಾವು ಇಲ್ಲೇ ಜಾಯಿನ್ ಮಾಡಬೇಕು. ಇವಾಗ 7 ಇಂಚ್ ಬರುತ್ತಾ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿಗೆ ಬರುತ್ತೆ ಮಾರ್ಕ್, ಹೇಳಿಲ್ಲ ನಾನು, ಇಲ್ಲಿಗೆ ಬರುತ್ತೆ ಮಾರ್ಕ್. ಯಾವಾಗಲೂ ಅಷ್ಟೇ ಆ ಮಾರ್ಕಿಗಿಂತ ಅರ್ಧ ಇಂಚು, 3/4 ಇಂಚು, 1 ಇಂಚ್ ಒಳಗಡಿಕೆ ನಾವು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಮತ್ತೆ ನಾವು ಇವಾಗ ಈ ಮಾರ್ಕ್ ಏನಿದೆ ಈ ಮಾರ್ಕಿಗೆ 1/2 ಇಂಚಷ್ಟು ಮತ್ತೆ ಡೌನು, ಎಲ್ಲಿ ನಾವು 1.5 ಇಂಚಷ್ಟು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಈ ಶೇಪಿಂದ ಬರಬೇಕು ಇದಕ್ಕೆ. ಹಿಂಗೆ ನೋಡಿ ಈ ಶೇಪಿಂದ ಬರಬೇಕು. ಸ್ವಲ್ಪ ಡಿಫ್ರೆನ್ಸ್ ಅಂತ ಇದಾದ್ರೂ ಕೂಡ ನೀವು ಇದರಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು, ಏನು ಕಟ್ಟಿಂಗ್ ಮಾಡಬೇಕಾದ್ರೆ. ಇಲ್ಲಿ ಒಂದು 5 ಇಂಚು ಪ್ಲಸ್ ಅವ್ರದ್ದು ಏನು ಮಾರ್ಜಿನ್ ಐತೆ 2 ಇಂಚು. ಇಲ್ಲಿ ಈ 5 ಇಂಚ್ಗೂ ಇದಕ್ಕೂ ಹಿಂಗೆ ಜಾಯಿನ್ ಮಾಡ್ಕೋಬೇಕು. ಹಾಗೆ ಇದ್ರದ್ದು ಅಷ್ಟೇ, ಇಲ್ಲಿ ಮಾರ್ಜಿನ್ ನಾವು ಇಲ್ಲಿ ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ತೊಗೋಬೇಕು. ನೋಡಿ ಕರೆಕ್ಟಾಗಿ ಇಲ್ಲಿಗೆ ಬರ್ತಾಯಿದೆ. ಅದಕ್ಕೆ ನಾನು ಹೇಳಿದ್ದು ಒಂದು ಕಡೆ ಪೀಸ್ ಮಾತ್ರ ಜಾಯಿನ್ ಮಾಡೋಣ ಅಂತ. ಸಮನಾಗಿ ಏನಾದರೂ ಹಾಕ್ಕೊಂಡಿದ್ರೆ ಸಮನಾಗಿ ಏನಾದರೂ ಹಾಕ್ಕೊಂಬಿಟ್ರೆ ನಾವು 2 ಕಡೆನೂ ಜಾಯಿನ್ ಮಾಡಬೇಕಾಗುತ್ತೆ. ಸೊ ಇವಾಗ ಇದು ಸ್ಲೀವ್ ಕಟ್ಟಿಂಗು. ಈಗ ಏನು ಮಾಡಬೇಕು, ಈ ಎಕ್ಸ್ಟ್ರಾ ಇದ್ರ ಹತ್ರ ನಾವು ಮಾರ್ಕ್ ಹಾಕಿದ್ವಲ್ಲ ಅದನ್ನು ಕಟ್ ಮಾಡಾಕ್ಬಿಡೋಣ, ಬೇಡ ಇದು. ಸೊ ಕ್ಲೋಸ್. ಇಲ್ಲಿ ಎಕ್ಸ್ಟ್ರಾ ಈ ಪೀಸು ಬೇಡ. ಹಿಂಗೆ ತಿರುಗಿಸ್ಕೊಂಡು ಇಲ್ಲೇನು ನಾವು ಹಿಂಗೆ ಕಟ್ ಮಾಡ್ತಾ ಇದ್ವಲ್ಲ ಇದು ನೋಡಿ, ಕಟ್ಟಿಂಗಲ್ಲಿ ಕರೆಕ್ಟಾಗಿ ಮಾಡ್ಕೋಬೇಕು. ಮಾರ್ಕಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಆದ್ರೂ ನೋಡಿ ಇವಾಗ ಹಿಂಗೆ ಶೇಪ್ ಕರೆಕ್ಟಾಗಿ ಬಂದಿದೆ ನಮಗೆ. ಇಲ್ಲಿ ಮಾರ್ಕ್ ಇದೆ ಅಲ್ವಾ, ಈ ಮಾರ್ಕ್ ಹತ್ರ ಒಂದು ನ್ಯಾಚ್ ಹಾಕ್ಕೋಬೇಕು. ಹಿಂಗೆ ಹಾಕ್ಕೊಂಡು ಇಲ್ಲಿ ಅಷ್ಟೇ 4 ಲೇಯರ್ ಜಾಯಿನ್ ಇರುತ್ತಲ್ವ, ಇಲ್ಲೂ ಕೂಡ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಯಾಕೆ ಆವಾಗ ಕರೆಕ್ಟಾಗಿ ಗೊತ್ತಾಗುತ್ತೆ ನಮಗೆ ಎಲ್ಲಿ ಅಂತ. ನೆಕ್ಸ್ಟು ಇದನ್ನು ಹಿಂಗೆ ತಕ್ಕೊಳ್ಳೋಣ. ತೆಗೆದು ಫ್ರಂಟ್ ಶೇಪ್ನ ಕಟ್ ಮಾಡ್ಕೋಬೇಕು. ಈ ಮಾರ್ಕ್ತವಿಂದನೇ ಸ್ವಲ್ಪನೇ ಹೋಗಿ ಹೆಂಗೆ ಬರಬೇಕು ಗೊತ್ತಾ, ಇದು ಐಬ್ರೋ ಶೇಪ್ ಥರ ಬರಬೇಕು. ಆವಾಗ ನಿಮ್ಮ ಕಟ್ಟಿಂಗ್ ಕರೆಕ್ಟಾಗಿದೆ ಅಂತ ನೋಡಿ. ಈ ರೀತಿಯಾಗಿ ಐಬ್ರೋ ಶೇಪಲ್ಲಿ ಸ್ವಲ್ಪ ಮಾರ್ಕ್ ಹಾಕೋದ್ರಲ್ಲಿ ಡಿಫ್ರೆನ್ಸ್ ಆದರೂ ಕೂಡ ಕಟ್ಟಿಂಗಲ್ಲಿ ನೀಟಾಗಿ ತೆಗಿಬೇಕು ನೀವು. ನೆಕ್ಸ್ಟ್ ಇಲ್ಲಿ ಇದು ಫ್ರಂಟ್ ಶೇಪ್ ಅಲ್ವಾ, ಗೊತ್ತಾಗಬೇಕಲ್ವ ಸ್ಟಿಚ್ ಮಾಡಬೇಕಾದ್ರೆ, ಅದಕ್ಕೋಸ್ಕರ ಇಲ್ಲೊಂದು ನ್ಯಾಚ್ ಹಾಕ್ಕೊಳ್ಳೋಣ. ಸೊ ಇವಾಗ ನೋಡಿ ಈ ಕಡೆ ಓಪನ್ ಮಾಡ್ಕೊಂಬಿಡೋಣ. ಓಪನ್ ಮಾಡಿ ಇದನ್ನು ಹಿಂಗೆ ಇಟ್ಕೊಂಡು ಇದಕ್ಕೆ ಯಾವ್ದು ಪೀಸ್ ಮ್ಯಾಚ್ ಆಗುತ್ತೆ ನೋಡ್ಕೋಬೇಕು. ಇವಾಗ ನಮಗೆ ಸಾಲ್ಟೇಜ್ ಇರೋದು ಇಷ್ಟು ಮಾತ್ರ. ಇಲ್ಲಿ ಜಾಯಿನಿಂಗ್ಗೆ ನಮಗೆ ಇಲ್ಲಿ ಪೀಸಲ್ಲಿ ನಾನು ಕಟ್ ಮಾಡಿದ್ನಲ್ಲ ನೋಡಿ, ಅದೇ ಪೀಸೇ ಇಲ್ಲಿಗಾಗುತ್ತೆ, ಕರೆಕ್ಟಾಗಿ ಆಗುತ್ತೆ. ಇವಾಗಲೇ ಕಟ್ ಮಾಡಬೇಕಾದ್ರೇ ನೀವು ಆ ಪೀಸ್ನೂ ಕೂಡ ಕಟ್ ಮಾಡಿ ಇಟ್ಕೊಬಿಡ್ಬೇಕು, ಆವಾಗ ಹುಡ್ಕೋದು ಅಂತ ಇದೇ ಇರಲ್ಲ. ಸೊ ನೋಡಿ ಫ್ರೆಂಡ್ಸ್, ಇವಾಗ ಸ್ಲೀವ್ ಕಟ್ಟಿಂಗ್ ಆಯಿತು, ಇದು ಫ್ರಂಟ್ ಕಟ್ಟಿಂಗ್ ಆಯಿತು, ಹಾಗೆ ಇದು ಬ್ಯಾಕ್ ಕಟ್ಟಿಂಗ್. ಬ್ಯಾಕ್ ಕಟ್ಟಿಂಗಲ್ಲಿ ನಾವೇನು ಬ್ಯಾಲೆನ್ಸ್ ಉಳಿಸಿದ್ದೀವಿ ಅಂದರೆ ಹಿಂದೆ ಡೀಪ್ನ ಕಟ್ ಮಾಡಿಲ್ಲ, ಆ ಹಿಂದೆ ಡೀಪ್ನ ಕಟ್ ಮಾಡ್ಕೊಂಡ್ಬಿಡೋಣ. ಇದನ್ನು ಯಾವಾಗಲೂ ಅಷ್ಟೇ ನೀವು ಪ್ಲೈನ್ ಆಗಲಿ ಲೈನಿಂಗ್ ಆಗಲಿ ಆಮೇಲೆ ಕಟ್ ಮಾಡಿ. ಇಲ್ಲಾಂತಂದರೆ ಲೈನಿಂಗ್ನ ಅಟ್ಯಾಚ್ ಮಾಡಾದ್ಮೇಲಾದ್ರೂ, ಯಾಕಂದರೆ ಕರೆಕ್ಟಾಗಿ ಇಲ್ಲಿ ಅಟ್ಯಾಚ್ ಮಾಡ್ಕೊಳ್ಳೋ ಎಕ್ಸ್ಪೆಂಡ್ ಆಗೋಲ್ಲ, ಲೈನಿಂಗ್ ಅಟ್ಯಾಚ್ ಮಾಡಿ ಆದಮೇಲಾದ್ರೂ ಕಟ್ ಮಾಡ್ಕೋಬೋದು ಮಾರ್ಕಿದ್ರೆ. ಇವಾಗ ನೋಡಿ ಇಷ್ಟೆ, ಇದು ಬ್ಯಾಕ್ ಶೇಪ್.
ಇದು ಫ್ರಂಟ್ ಪಾರ್ಟು, ಹಾಗೆ ಇದು ಬ್ಯಾಕ್ ಪಾರ್ಟು, ಹಾಗೆ ಇದು ಸ್ಲೀವ್ ಕಟ್ಟಿಂಗು. ಇದು ಸ್ಲೀವ್ಗೆ ಇಲ್ಲಿ ಶಾರ್ಟೇಜ್ ಆಗಿದೆಯಲ್ಲ ಅದಕ್ಕೋಸ್ಕರ ಈ ಪೀಸು. ಹಾಗೆ ಇದು ನಾವು ಏನು ಬ್ಯಾಕ್ ಕಟ್ ಮಾಡಿರ್ತೀವಲ್ವ ಆ ಬ್ಯಾಕ್ನೇ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡಿಕೊಂಡ್ರೆ ನಿಮಗೆ ಹುಕ್ಸ್ ಪಟ್ಟಿ ಅಂದರೆ ಡಬಲ್ ಪಟ್ಟಿಗೆ ಸಿಂಗಲ್ ಪಟ್ಟಿಗೆ ರೆಡಿ ಆಗುತ್ತೆ. ಸೊ ಇಷ್ಟು ಇದು 32 ಎದೆ ಸುತ್ತಳತಿನ ಬ್ಲೌಸ್ ಕಟ್ಟಿಂಗ್ ಆಗಿರ್ತದೆ. ಇದಕ್ಕೂ ಮುಂಚೆ ನಾನು 36 ಎದೆ ಸುತ್ತಳತೆದು ಒಂದು ಬ್ಲೌಸ್ ಕಟ್ಟಿಂಗ್ನ ತೋರಿಸಿದ್ದೀನಿ. ಇವತ್ತು ನಾನು ನಿಮಗೆ 32 ಇಂಚಿಂದು ಎದೆ ಸುತ್ತಳತೆದು ಬ್ಲೌಸ್ ಕಟ್ಟಿಂಗ್ ತೋರಿಸಿದ್ದೀನಿ. 3 ಭಾಗನೂ ಕೂಡ ತೋರಿಸಿದ್ದೀನಿ. ಸೊ ಇದು ನಿಮ್ಗೆ ಏನಾದರೂ ಕಟ್ಟಿಂಗ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇರೆಯವರು ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.